ಸರ್, ಈಗ ಬಿಗ್ ಬಾಸ್ ಮನೆಯಲ್ಲಿ ನೀವು ಇರುವಾಗ ನಿಮ್ದು ಸ್ಯೂಸ್ ಕಳೆದೋಯ್ತು ಅಂತ ಹೇಳಿದ್ರಿ. ಆ ಸ್ಯೂಸ್ ಏನಂತ ಸಿಕ್ತಾ ಹೇಗೆ ಅಂತ ಏನಾಯ್ತು ಸ್ಯೂಸ್ ಕತೆ ಏನಾಯ್ತು? ಬರೀ ಶೂ ಅಲ್ಲ ಸರ್, ನಂದು ಟೀ ಶರ್ಟ್ಗಳು ನನ್ನ ಮಗಂದು ಸ್ಲೀವ್ಲೆಸ್ ಹೂಕ್ ಟೈಪ್ ನಾನು ತಲೆ ಮೇಲೆಲ್ಲ ಹಾಕೊಳ್ಳಲ್ಲ. ನನ್ನ ಮಗ ಯೂಸ್ ಮಾಡ್ತಾನೆ, ಅವನದೆಲ್ಲ ಬಿಗ್ ಬಾಸ್ ಮನೆ ಒಳಗೆ ಹೋಗಿ ತೊಗೊಂಡೋಗಿದ್ದೆ. ಆಮೇಲೆ ಲೆಕ್ಕ ಇಲ್ಲದೆ ಇರೋಷ್ಟು ಬಟ್ಟೆ ತೊಗೊಂಡೋಗಿದ್ದೆ, ಅಂದರೆ ಒಂದು 3 ತಿಂಗಳಿಗಾಗಷ್ಟು ತೊಗೊಂಡೋಗಿದ್ದೆ. ಅದರಿಂದ ನಂಗೆ ಲೆಕ್ಕನೇ ಸಿಗ್ತಾ ಇರಲಿಲ್ಲ, ಅಂದರೆ ಅಷ್ಟು ತೊಗೊಂಡೋಗಿದ್ದೆ. ಒಂದು ಖರ್ಚೀಪ್ ಆಗಲಿ ಒಂದು 10-15 ಎಲ್ಲ ಹೊಸದು, ಅಂಡರ್ವೇರ್ 10-15 ಹೊಸದು, ಆಮೇಲೆ ಟ್ರ್ಯಾಕ್ ಪ್ಯಾಂಟು, ಟೀ ಶರ್ಟ್ಸು, ಶರ್ಟ್ಗಳು, ಶೂಸ್ಗಳು ಎಲ್ಲ ಲೆಕ್ಕ ನನಗೆ ಗೊತ್ತಾಗದೇ ಅಷ್ಟು. ಆದರೆ ನನಗೆ ಮನೆ ಒಳಗಡೆ ಕಳ್ತನ ಆಯಿತು. ಅಂದರೆ ನಂದು ಏರ್ ಸಿರಮ್ ಮೊರಾಕನ್ ಆಯಿಲ್ ಅಂತ 4200 ಚಿಲ್ಲರೆ ಮೊರಾಕನ್ ಆಯಿಲ್ದು ಏರ್ ಸಿರಮ್. ಅದು ಸ್ನಾನ ಆದಮೇಲೆ ಒಣಗಿಸಿದ್ಮೇಲೆ ಲಾಸ್ಟಲ್ಲಿ ಹಚ್ಕೊಳ್ಳೋದು, ಅದನ್ನ ಒಂಥರ ಸಿಲ್ಕಿ ಆಗಿ ಕೂದಲು ಚೆನ್ನಾಗಿ ಕಾಣುತ್ತೆ ಅಂತ. ಅದು ಡೇ ಒನ್ನೇ ಕಳ್ತನ ಆಯಿತು. ಒಂದು ದಿವಸ ಹಚ್ಕೊಂಡಿದ್ದು, ಇನ್ನೊಂದು ದಿವಸ ನೋಡಿದ್ರೆ ಅದು ಬಾಟ್ಲೇ ಇಲ್ಲ. ಅಂದರೆ ಹೊಸದು. ಬಿಗ್ ಬಾಸ್ ಮನೇಲಿ ಯಾರು ಸರ್, ಅಲ್ಲಿ ಯಾರು ಕಳ್ತನ ಮಾಡ್ತಾರೆ ಸರ್? ಇಲ್ಲ, ಅಲ್ಲಿ ಇಬ್ರು ಮೇಲೆ ಸಸ್ಪೆಕ್ಟೆಡ್ ಅಂತ ನಾನು ಟೀಮ್ಗೆ ಕಂಪ್ಲೇಂಟು ಮಾಡಿದೆ, ಅವ್ರಿಗೆ ಮೆಸೇಜಲ್ಲೂ ಕಳಿಸ್ದೆ, ನಂದು ಈ ಥರ ಐಟಮ್ ಎಲ್ಲ ಕಳ್ತನ ಆಗಿದೆ ಅಂತ. ಅಂದರೆ ಏನು ಆಚೆ ಬಂದಮೇಲೆ, ಯಾಕಂದ್ರೆ ಒಳಗಡೆ ಮೊಬೈಲ್ ಇರಲ್ಲ, ಏನೂ ಇರಲ್ಲ, ಆಚೆ ಬಂದಮೇಲೆ ಎಲ್ಲ ನೋಡಿಕೊಂಡೆ ಅದರಲ್ಲಿ ಗೊತ್ತಾಯ್ತು ಯಾವುದೇ ಅದು ಹೋಗಿದೆ ಅಂತ. ಅದರಲ್ಲಿ ಒಂದು ಶ್ಯಾಂಪು, ಅದು 1 ಲೀಟರ್ದು, ಅಲ್ಲಿ ಬಂದು ಅದು ಸ್ಪಾನ್ಸರ್ಸ್ ಇರಲಿಲ್ಲ. ಅಂದರೆ ಅದು ಆ ಶ್ಯಾಂಪು ತೊಗೊಂಡೋಗಿದ್ದು ನಾನು ಒಬ್ಬನೇ. ಅದ್ರದ್ದು ಎಲ್ಲಿ ಬಂತು ವಿಡಿಯೋ ಅದನ್ನು ತೋರಿಸ್ತೀನಿ ನಿಮ್ಗೆ, ಎಲ್ಲಿ ಅದು ಯೂಸ್ ಆಗಿದೆ ಆ ಶ್ಯಾಂಪು ಅಂತ. ಅದು ನಂದು ಆಚೆ ಬರೋ ಟೈಮಲ್ಲಿ ನನ್ನ ಐಟಮ್ ಎಲ್ಲ ಆಚೆ ಬರಬೇಕಿತ್ತು. ಆದರೆ ಒಳಗಿದ್ದಂಗೆ ಡೇ ಒನ್ನೇ ನಂದು ಹೇರ್ ಸಿರಮ್ ಕಳ್ತನ ಆಗುತ್ತೆ. ಅದು ಬಿಟ್ಟು ಕ್ರೀಮ್ಗಳು ಕಳ್ತನ ಆಗುತ್ತೆ. ಆಮೇಲೆ ಟ್ರ್ಯಾಕ್ ಪ್ಯಾಂಟ್ಗಳು, ಶರ್ಟ್ಗಳು, ಟೀ ಶರ್ಟ್ಗಳು, ಖರ್ಚೀಪು, ಅಂಡರ್ವೇರು, ಶೂಸು ಕಳ್ತನ ಆಗಿರೋದೇ ನಂಗೆ ಗೊತ್ತಿರಲ್ಲ. ಆ ಶೂ ಕಳ್ತನ ಆಗಿರೋದೇ ಗೊತ್ತಿರಲ್ಲ. ಇದೆಲ್ಲ ಓಕೆ, ಅಂಡರ್ವೇರ್ ಯಾರು ಸರ್ ಕಳ್ತನ? ಹೊಸದು ಸರ್, ಬಾಕ್ಸ್ ಪೀಸ್ ಎಲ್ಲ ಹಂಗೆ ಬಾಕ್ಸ್ ಸಮೇತ ತಗೊಂಡೋಗಿದ್ದೆ. ಹೊಸದು ಎಲ್ಲ ಬ್ರ್ಯಾಂಡೆಡ್, ಅದನ್ನು ಕಳ್ತನ ಮಾಡಿದ್ದಾರೆ. ಅದನ್ನೆಲ್ಲ ಲಿಸ್ಟ್ ಮಾಡಿಬಿಟ್ಟು ನಾನು ಟೀಮ್ ಅವ್ರಿಗೆ ಕಳಿಸಿದ್ದೆ. ಅಂದರೆ ಈ ಥರ ಇಂಥವ್ರ ಮೇಲೆ, ಇವರಿಬ್ಬರ ಮೇಲೇನೆ ನಂಗೆ ಡೌಟ್ ಇದೆ ಅಂತ ಕಳಿಸಿದ್ದೆ. ಅಂದರೆ ನನಗೆ ಅವರಿಬ್ಬರ ಮೇಲೆ ಡೌಟ್, ಯಾಕಂದ್ರೆ ಇನ್ನೆಲ್ಲ ಅಫಿಷಿಯಲ್ಸ್ ಆಗಿದ್ರು, ಅವ್ರು ಆ ಥರ ಬಿಹೇವಿಯರ್ ಅಲ್ವೇ ಅಲ್ಲ. ಆಮೇಲೆ ಅವರೆಲ್ಲ ಒಳ್ಳೆ ಫ್ಯಾಮಿಲಿಯಿಂದ, ಕಲ್ಚರಿಂದ ಬಂದಿರೋರು. ಇವರಿಬ್ಬರೇ ಆ ಥರ ಜಾಸ್ತಿ ಆಟ ಆಡ್ತಾ ಇದ್ದಿದ್ದು. ಅಂದರೆ ಜಾಸ್ತಿ ಆ ಥರ ಅವ್ರದ್ದು ಕೇಳೋದು, ಇವ್ರದ್ದು ಕೇಳೋದು, ಅದು ಕೊಡು, ಓಸಿ ಬರೀ ಓಸಿನೇ ಎಲ್ಲ, ಅದು ಕೊಡು ಇದು ಕೊಡು, ಬರೀ ಕಂಡವ್ರದೇ ಹಾಕೊಳ್ಳೋದು. ಅವ್ರ ಮನೆಯಿಂದ ತಂದಿರೋದು ಒಂದು ಬಟ್ಟೆನೂ ಹಾಕೊಳ್ತಾ ಇರಲಿಲ್ಲ, ಬರೀ ಅವ್ರವ್ರದ್ದೇ ಇಸ್ಕೊಳ್ಳೋದು. ಅದರಿಂದ ಅವರಿಬ್ಬರ ಮೇಲೆ ಡೌಟ್ ಇತ್ತು. ಅವ್ರ ಹೆಸರು ಹಾಕ್ಬಿಟ್ಟೇನೆ ನಾನು ಟೀಮ್ ಅವ್ರಿಗೆ ಮೆಸೇಜ್ ಮಾಡ್ತೀನಿ ಆಚೆ ಬಂದಮೇಲೆ, ಈ ಥರ ಮಿಸ್ ಆಗಿದೆ ಅಂತ. ಅದರಲ್ಲಿ ಶೂ ಒಂದು ಹಾಕಿರಲಿಲ್ಲ, ಯಾಕಂದ್ರೆ ನಂಗೆ ಗೊತ್ತೇ ಇಲ್ಲ, ಕಳ್ತನ ಆಗಿರೋದೇ ಗೊತ್ತಿಲ್ಲ, ಶೂ ಲೆಕ್ಕನೇ ಸಿಕ್ಕಿಲ್ಲ ನನಗೆ. ಅದು ಬಂದು ದೊಡ್ಡ ಮನೆ ಹಬ್ಬ ಅಂತ ಮೊನ್ನೆ ನಡೀತು. ಅವಾಗ ಚಂದ್ರಪ್ರಭಾ ಅವರು ಆ ಶೂ ಹಾಕೊಂಡು ಕೂತಿದ್ದಾರೆ ನನ್ನ ಪಕ್ಕದಲ್ಲಿ. ಅಲ್ಲಿ ಮಿಸ್ ಆಗಿರೋದು ಚಂದ್ರಪ್ರಭಾ ಅವರು ದೊಡ್ಡ ಮನೆ ಹಬ್ಬದಲ್ಲಿ ಶೇರ್ವಾನಿಗೆ ನನ್ನ ಶೂ ಹಾಕೊಂಡು ಬಂದು ಕೂತಿದ್ದಾರೆ ಪಕ್ಕದಲ್ಲಿ. ಈಗ ನಾನು ಕಲ್ಚರ್ಲೆಸ್ ಫ್ಯಾಮಿಲಿಯಿಂದ ಬಂದಿದ್ರೆ ಅಲ್ಲಿ ಎಲ್ಲಾರ ಮುಂದೆನೂ ನೋಡಿ ನನ್ನ ಶೂ ಕಳ್ತನ ಆಗಿರೋದು, ಇವ್ನು ಹಾಕೋ ಬಂದಿದ್ದಾನೆ ಅಂತ ಹೇಳಿ ಅವನು ಅವಮಾನ ಮಾಡ್ಬೋದಿತ್ತು. ಯಾಕಂದ್ರೆ ಅವನು 4 ಕಡೆ ನನ್ನ ಅವಮಾನ ಮಾಡಿದ್ದಾನೆ. ನನಗೆ ಆ ಥರ ಅಪ್ಪ ಅಮ್ಮ ಎತ್ತಿಲ್ಲ. ಅದನ್ನು ಏನಿದ್ರು ಆಚೆ ಕರೆಸಿ ಸೈಡಲ್ಲಿ ಮಾತಾಡಬೇಕು, ಪಬ್ಲಿಕ್ಕಲ್ಲಿ ಅವಮಾನ ಮಾಡಬಾರ್ದು. ಆ ಥರ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದಾರೆ. ಆ ಕಾರಣದಿಂದ ಎಲ್ಲರೂ ಪಕ್ಕನೇ ಕೂತಿದ್ರು. ಕಾಕ್ರೋಚ್ ಸುದಿಯವರು, ರಘು ಸರ್ರು, ಎಲ್ಲರೂ, ಅಶ್ವಿನಿ ಮೇಡಮ್ಮು, ಎಲ್ಲರೂ ಪಕ್ಕ ಇದ್ರಲ್ಲ, ಅವ್ರ ಮುಂದೆ ಹೇಳ್ಬಿಟ್ಟಿದ್ರೆ ಅವ್ನ ಮರ್ಯಾದೆ 3 ಕಾಸು ಹರಾಜಾಗ್ಬಿಡ್ತಿತ್ತು. ನಾನು ಅಲ್ಲಿ ಇವತ್ತವರೆಗೂ ಇನ್ನೂ ಕೇಳಿಲ್ಲ, ಯಾಕಂದ್ರೆ ಆಚೆ ನಾನು ಅವತ್ತೆಲ್ಲ ಮುಗಿಸ್ಕೊಂಡು ಬಂದ್ಬಿಟ್ವಿ. ಅವ್ನು ಹೆಂಗೋದ, ನಾನು ಹಿಂಗೋದೆ. ಇವಾಗ ನೆಕ್ಸ್ಟ್ ಸಿಕ್ಕಿದ್ರೆ ಕೇಳಬೇಕಂತ ಇದ್ದೀನಿ. ಆ ಶೂನ ಕದ್ದಿರೋದು ನನಗೆ ಗೊತ್ತೇ ಇಲ್ಲ, ನಂದೇ ಶೂ. ಬೇಕಾದ್ರೆ ದೊಡ್ಡ ಮನೆ ಹಬ್ಬದಲ್ಲಿ ಅವ್ರು ಯಾವ ಶೂ ಹಾಕ್ಕೊಂಡಿದ್ದಾರೆ ಶೇರ್ವಾನಿಗೆ, ಅದು ಓನರ್ ನಾನೇ. ಅದು ಕದ್ದಿರೋ ಶೂ, ಅದು ಅವ್ರು ಕಳ್ತನ ಮಾಡಿದ್ದಾರೆ. ಆ ಶೂ ಹಾಕೊಂಡು ಬಂದಿರ್ತಾರೆ. ನಾನು ಅವತ್ತು ಏನೂ ಕೇಳಲ್ಲ, ಅಲ್ಲೇ ಮೂಡ್ ಆಫ್ ಆಗ್ಬಿಡುತ್ತೆ. ಅಂದ್ರೆ ನೋಡ್ ತಕ್ಷಣ ಮೂಡ್ ಆಫ್ ಆಗುತ್ತೆ, ಅಯ್ಯೋ ಇನ್ನು ಏನೇನ್ ಕದ್ದಿದ್ದಾರೆ ಅಂತ. ಕಾಸ್ಟ್ಲಿ ಇದು ಸರ್, ತುಂಬಾ ಕಾಸ್ಟ್ಲಿ ಇದು. ಅದು ಏನಿಲ್ಲ ಅಂದ್ರೆ ಒಂದು 10,000 ಇರುತ್ತೆ ಸರ್, 10,000 ಇರುತ್ತೆ ಆ ಶೂ. ಅದನ್ನ ಕದ್ದಿರೋದು ಹಾಕೊಂಡ್ ಬಂದಿದ್ದಾರೆ. ಯಾಕಂದ್ರೆ ನಾನು ಅಲ್ಲಿ ಬರ್ತಿದ್ದೀನಿ ಅನ್ನೋದು ಅವ್ರಿಗೆ ಜ್ಞಾನನೂ ಇಲ್ಲ ನೋಡಿ. ಈಗ ಬಂದ್ರೆ ಸಿಗಾಕೋ, ಯಾಕಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಯಾರೂ ಹಾಕೊಳ್ಳಿಲ್ಲ ನಂದು ವಸ್ತುಗಳನ್ನ. ಯಾಕಂದ್ರೆ ಅದು ಆಚೆ ನಾವು ಟಿವಿಲಿ ನೋಡ್ತಾ ಇರ್ತೀವಿ, ಕ್ಯಾಮ್ರಲ್ಲಿ ಗೊತ್ತಾಗ್ಬಿಡುತ್ತೆ ಅಂತ ಒಬ್ರು ಯೂಸ್ ಮಾಡಿಲ್ಲ. ಆಚೆ ಬಂದ್ಮೇಲೆ ಒಂದೊಂದೇ ಯೂಸ್ ಮಾಡ್ತಾ ಇದ್ದಾರೆ. ಈಗ ಒಂದು ಸಿಗಾಕೊಂಡಿದೆ, ಆ ಥರ ಇನ್ನು ಎಲ್ಲ ಯೂಸ್ ಮಾಡಿದಾಗ ನಾವು ನಂದು ಅಂತ ಈಗ ಕಂಡುಹಿಡಿಬೇಕು. ಆ ಥರ ಆಗಿದೆ. ಇವಾಗ ನೆಕ್ಸ್ಟ್ ಸಿಕ್ಕಿದಾಗ ಅದನ್ನ ಕೇಳ್ತೀನಿ ಅವ್ರು. ಸುದೀಪ್ ಸರ್ ಅಲ್ಲಿ ಬಂದು ಹೇಳ್ತಾರೆ, ಅಂದ್ರೆ ಸತೀಶ್ ಅವರೇ ಸ್ಪಂದನ್ ಅವರು ಶರ್ಟ್ ಕೇಳಿದ್ರಲ್ಲ, ನೀವು ಕೊಟ್ರ ಅಂತ ಕೇಳ್ತಾರೆ. ಸೊ ಅದು ಏನದು ಆಕ್ಚುಲಿ ಅದು? ಸರ್, ಇವಾಗ ಸುದೀಪ್ ಸರ್ ವೀಕೆಂಡಲ್ಲಿ ಸ್ಪಂದನಾಗೆ ಕೇಳ್ತಾರೆ, ಸ್ಪಂದನ ಅವರೇ ಸತೀಶ್ ಅವ್ರಿಗೆ ಶರ್ಟ್ ಕೇಳಿದ್ರಲ್ಲ, ಸತೀಶ್ ಅವ್ರು ನಿಮ್ಗೆ ಶರ್ಟ್ ಕೊಟ್ರಾ ಅಂತ ಕೇಳ್ತಾರೆ. ಇವಾಗ ನಿಮ್ಗೆ ಆಚೆ ತೋರಿಸಿಲ್ಲ, ಅವ್ರು ಕೇಳಬೇಕಂದ್ರೆ
ಒಳಗಡೆ ಏನೋ ನಡೆದಿರಬೇಕು, ಆ ಸುದ್ದಿ ಟೀಮ್ ಅವರು ಸುದೀಪ್ ಸರ್ಗೆ ಕೊಟ್ಟಿರ್ಬೇಕು, ಅದಕ್ಕೋಸ್ಕರ ಅವರು ಕೇಳ್ತಾ ಇರ್ಬೇಕು ಅಲ್ವಾ. ಇವಾಗ ಆಚೆ ಅವ್ರಿಗೆ ತೋರಿಸಿಲ್ಲ, ಮುಂಚೆ ಏನ್ ನಡೀತು ತೋರಿಸಿಲ್ಲ, ಅರ್ಥ ಆಯ್ತಾ. ಆದ್ರೆ ಆಚೆ ಬಂದ್ಮೇಲೆ ಒಂದು ಶರ್ಟ್ ವಿಷಯನೇ 11 ಮಿಲಿಯನ್ ವ್ಯೂಸ್ ಆಗುತ್ತೆ, ಹೈಯೆಸ್ಟ್ ವ್ಯೂಸ್ ಆಗುತ್ತೆ. ಅಲ್ಲಿ ನಾನು ಸ್ಪಂದನ ಅವ್ರಿಗೆ ಕಳ್ಳಿ ಗಿಳ್ಳಿ ಅಂತ ಏನು, ಶರ್ಟ್ ಕಳ್ಳಿ ಅಂತ ಏನೂ ಹೇಳಿಲ್ಲ, ಬರೀ ಒಳಗೆ ಏನ್ ನಡೀತು ಅದನ್ನ ಹೇಳಿದೀನಿ. ಅದನ್ನ ನಿಮ್ ಮುಂದೆನೂ ಇನ್ನೊಂದ್ಸಲಿ ಹೇಳ್ಬಿಡ್ತೀನಿ. ಸುದೀಪ್ ಸರ್ ಆತರ ಕೇಳಕ್ ಕಾರಣ ಏನು ಅಂದ್ರೆ, ಒಳಗಡೆ ಬಂದು ಚಂದ್ರಪ್ರಭು ಅವ್ರು 5 ಶರ್ಟ್ ಇಸ್ಕೊಂಡಿರ್ತಾರೆ, ಅಂದ್ರೆ ದಿನ ಇಸ್ಕೊಂತಾನೆ ಇರ್ತಾರೆ. ಇವತ್ತೊಂದು ಕೊಡು, ಇವತ್ತೊಂದು ಕೊಡು, ಇವತ್ತು ಲಾಸ್ಟು ಅಂತ ಬರೀ ಅಲ್ಗಿಂಚ್ಕೊಂಡು ಇಸ್ಕೊಂತಾನೆ ಇರ್ತಾರೆ. ನಾನು ದಿನ ಕೊಡ್ತಾ ಇದ್ರೆ, ನಾನು ಕೊಡೋದನ್ನ ಆಚೆ ತೋರಿಸಿಲ್ಲ ಅಂದ್ರೆ, ನೆಕ್ಸ್ಟ್ ಅವ್ರು ಹಾಕಿರೋ ಶರ್ಟ್ನ ನಾನು ಹಾಕೊಂಡ್ರೆ ಅವ್ರ ಶರ್ಟ್ ನಿಸ್ಕೊಂಡು ನಾನು ಹಾಕಿದ್ದೀನಿ ಅಂತ ಅನ್ಕೊಳ್ತಾರೆ ಜನ. ಆ ಕಾರಣದಿಂದ ಏನು ಮಾಡ್ತೀನಿ, ಸರ್ ಇವತ್ತೇ ಲಾಸ್ಟ್ ಸರ್, ಸತ್ರು ಇನ್ ಯಾರಿಗೂ ಕೊಡಲ್ಲ ಸರ್, ನೀವಲ್ಲ ನಿಮ್ಮ ಅಪ್ಪ ಬಂದ್ರು ಕೊಡಲ್ಲ ಸರ್ ಅಂದ್ಬಿಟ್ಟು ಶಬ್ದ ಮಾಡ್ಬಿಟ್ಟು ಬಿಟ್ಬಿಡ್ತೀನಿ. ಇವತ್ತಿಂದ ಕೊಡಲ್ಲ ಸರ್, ಎಷ್ಟು ಬೇಡ್ಕೊಂಡ್ರು ಕೊಡಲ್ಲ ಸರ್ ಅಂದ್ಬಿಟ್ಟು ಸ್ಟ್ರಿಕ್ಟಾಗಿ ಬಿಟ್ಬಿಡ್ತೀನಿ. ಅವತ್ತು ರಾತ್ರಿ ಏನಾಗುತ್ತೆ, ಸ್ಪಂದನ, ರಾಶಿಕಾ, ಆಶ್ 3 ಜನನು ನನ್ನ ಪಕ್ಕದ ಬೆಡ್ಡಲ್ಲಿ ಅವ್ರು ಕುತ್ಕೊಂಡು ನಾವು ಹುಡುಗಿರು ನಮಗೆ ಕೊಡಲ್ವಾ ಅಂತಾರೆ. ನಾನು ಈ ಹುಡುಗಿರಲ್ಲ, ಯಾರು ಬಂದ್ರೂ ಕೊಡಲ್ಲ ನಾನು ಅಂತೀನಿ. ಏನು ನಮಗೂ ಕೊಡಲ್ವಾ ಅಂತ ಸಾಫ್ಟಾಗಿ ಬೆಣ್ಣೆ ಥರ ಮಾತಾಡ್ತಾರೆ. ನಾನಿಲ್ಲ, ಹುಡುಗಿರಿಗೆ ಕೊಟ್ರೆ ಆಚೆ ನೋಡಿದವರು ಜೋಲ್ಪುರ್ಕ ಕೊಡಲ್ಲ ಅಂತ ಹೇಳ್ಬಿಟ್ಟು ಹುಡುಗಿರಿಗೆ ಕೊಟ್ಬಿಟ್ರೆ ಜೋಲ್ಪುರ್ಕ ನನ್ನ ಮಗ ಇವನು ಅದಕ್ಕೆ ಕೊಟ್ಬಿಟ್ಟ ಅಂತ ಅಂತಾರೆ ಅಂದ್ಬಿಟ್ಟು ನಾನು ಸತ್ರು ಕೊಡಲ್ಲ ಅಂತ ಸ್ಟ್ರಿಕ್ಟಾಗಿ ಹೇಳಿ ಕೊಡಲ್ಲ. ಅದೇನಾಗುತ್ತೆ, 2 ದಿವಸ ಆದಮೇಲೆ ಸಾಟರ್ಡೆ ಬರುತ್ತೆ, ಸುದೀಪ್ ಸರ್ ಬರ್ತಾರೆ. ಈ ನ್ಯೂಸ್ನ ಟೀಮ್ ಅವರು ಸುದೀಪ್ ಸರ್ಗೆ ಹೇಳಿರ್ತಾರೆ, ಯಾಕಂದ್ರೆ ಈ ನ್ಯೂಸ್ ತೋರಿಸಿಲ್ಲ, ಯಾವುದೋ ಇವ್ರ ಶರ್ಟ್ ಕೇಳೋದು 3 ಜನ ಕೇಳೋದು ತೋರಿಸಿಲ್ಲ. ಸುದೀಪ್ ಸರ್ ಬರ್ತಾರೆ, ಬಂದ್ಬಿಟ್ಟು ಸ್ಪಂದನ ಅವರೇ ಸತೀಶ್ ಅವ್ರಿಗೆ ಶರ್ಟ್ ಕೇಳಿದ್ರಲ್ಲ ಅವತ್ತು ಕೊಟ್ರಾ ಅಂತ ಕೇಳ್ತಾರೆ. ಅವಳು ಇಲ್ಲ ಸರ್ ಅಂತ ಹೇಳ್ತಾಳೆ. ಹೌದಾ, ನಿಮ್ಗೆ ಯಾವ್ದು ಬೇಕು ಹೋಗಿ ಎತ್ಕೊ ಬನ್ನಿ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ಪಾಯಿಂಟ್ ಬಂದಕ್ಕೆ ನಾನು ಮಾತಾಡ್ತೀನಿ ಸರ್. ಒಂದು ವಸ್ತುನ ಯಾರಾದರೂ ಸರ್, ನಾನು ಸುದೀಪ್ ಸರ್ರು ಅಂತ ಆ ಥರ ಹೇಳ್ತಾ ಇಲ್ಲ, ನಾರ್ಮಲ್ ಮನುಷ್ಯರಿಗೆ ಹೇಳ್ತಾ ಇದ್ದೀನಿ, ಒಂದು ವಸ್ತುನ ನಮ್ಗೆ ಇಷ್ಟ ಆಗಬೇಕು. ನಾವು ಯಾರಿಗಾರ ಫ್ರೀ ಗಿಫ್ಟ್ ಕೊಡ್ತೀವೋ, ಹಾಕ್ಕೊಳಕ್ಕೆ ಕೊಡ್ತೀವೋ, ನಮ್ಮ ಸ್ವಇಚ್ಛೆ ಇರಬೇಕು. ಯಾರೋ ಥರ್ಡ್ ಪಾರ್ಟಿ ಬಂದು ಅವ್ರು ಬಂದ್ಬಿಟ್ಟು ನಿಮ್ಮ ಶರ್ಟ್ ಅವ್ರಿಗೆ, ಈಗ ರೋಡಲ್ಲಿ ಯಾರೋ ಹೋಗ್ತಾ ಇದೆ ಸರ್, ನಿಮ್ಮ ಶರ್ಟ್ ಬಿಚ್ಬಿಟ್ಟು ಅವ್ರಿಗೆ ಕೊಡಿ ಅಂದರೆ ಕೊಡ್ತೀರಾ ಸರ್ ನೀವು? ನಿಮಗೂ ಅವ್ರಿಗೂ ಸಂಬಂಧನೇ ಇರಲ್ಲ, ನಿಮಗೂ ಅವ್ರಿಗೂ ಏನೂ ಆಗಬೇಕಾಗಿರಲ್ಲ. ಅವ್ರಿಗೆ ನಾನು ಇಲ್ಲಿ ಬಂದಿದ್ದೀನಿ ಇವತ್ತು, ಸರ್ ನಿಮ್ಮ ಶರ್ಟ್ ಚೆನ್ನಾಗಿದೆ, ಇದು ತೊಗೊಂಡೋಗಲ್ಲಿ ಬೀದಿಲಿ ಹೋಗ್ತಾವಲ್ಲ ಅವ್ನು ಕೊಡಿ, ಹಣ್ಣು ಮಾರೋನು ಅಲ್ಲಿ ಹಣ್ಣು ಮಾರ್ತಾ ಇಲ್ಲ, ಅವ್ನಿಗೆ ಹೋಗಿ ಕೊಟ್ಬಿಟ್ಟು ಬನ್ನಿ ಅಂದರೆ ಕೊಡ್ತೀರಾ ಸರ್? ಇಲ್ಲ. ನಿಮ್ಗೆ ಇಷ್ಟ ಇರಬೇಕು, ನಿಮ್ಗೆ ಮನಸ್ಸಲ್ಲಿ ಅವನ ಬಗ್ಗೆ ಪ್ರೀತಿ ಇರಬೇಕು, ನಿಮ್ಗೆ ಅಟ್ಯಾಚ್ಮೆಂಟ್ ಇರಬೇಕು, ಅವಾಗ ಅದು ಒಂದು ಬೆಲೆ ಇರುತ್ತೆ. ಆಮೇಲೆ ನಮ್ಮಿಷ್ಟ, ನಮ್ಗೇನು ದುಡ್ಡ ಮರದಲ್ಲಿ ಬೆಳಿತೀವ, ನಮ್ಗೇನು ಬಿಟ್ಟು ಬರುತ್ತಾ? ನಾವು ಕಷ್ಟ ಬಿಟ್ಟು ದುಡ್ದಿರೋ ಸಂಪಾದನೆ ಬಟ್ಟೆ ಇದು. ನಾನೇನು ದಾನ ಮಾಡೋಕ್ಕೆ ಸಿಕ್ಕಿದವ್ರಿಗೆಲ್ಲ ದಾನ ಮಾಡೋದಕ್ಕೆ ನನ್ನ ಅಪ್ಪ ಹೇಳ್ಕೊಟ್ಟಿಲ್ಲ. ಅದಕ್ಕೆ ಅನಾಥಾಶ್ರಮ ಇದೆ, ಯಾರು ಕಷ್ಟದಲ್ಲಿದ್ದಾರೆ, ಯಾರಿಗೆ ಸಪೋರ್ಟ್ ಮಾಡಬೇಕು, ಹೆಲ್ಪ್ ಮಾಡಬೇಕು, ಅವ್ರುಗಳಿಗೆ ಮಾಡ್ತೀನಿ. ಸೌಕಾರ್ಗಳಿಗೆ ಯಾಕೆ ಮಾಡ್ಬೇಕು ನಾನು? ಅವ್ರೇನು ಮಾಡ್ತಾರೆ, ಫೋರ್ಸ್ ಮಾಡಿ ಹೋಗಿ ಯಾವ್ದು ಬೇಕೋ ಎತ್ಕೊಂಬ ಅಂತ ಹೇಳ್ತಾರೆ, ವಿತೌಟ್ ಪರ್ಮಿಷನ್. ನನ್ನ ಪರ್ಮಿಷನ್ ಇಲ್ಲದೆ ಅವ್ರು ಹೇಳ್ತಾರೆ. ಇವಳು ಹೋಗಿ 2 ತೊಗೊಂಬರ್ತಾಳೆ, ಒಂದು ಶರ್ಟು ಒಂದು ಬ್ಲೇಸರ್ ತೊಗೊಂಬರ್ತಾಳೆ. ಅವರು ನೀನು ಕೇಳಿದ ಒಂದೇ ಒಂದು ಇಟ್ಕೋ, ಒಂದು ವಾಪಸ್ ಕೊಡು ಅಂತಾರೆ. ಅವಳು ಬ್ಲೇಸರ್ ವಾಪಸ್ ಕೊಡ್ತಾಳೆ, ನಾನು ಅಲ್ಲೇ ಸೈಡ್ಗೆ ಇಟ್ಕೊಳ್ತೀನಿ, ಯಾಕಂದ್ರೆ ಇನ್ನೂ ನಡೀತಾ ಇರುತ್ತೆ ಸಾಟರ್ಡೇದು ಕಿಚನ ಕಟ್ಟೆ ಪಂಚಾಯಿತಿ ನಡೀತಾ ಇರುತ್ತೆ. ಆಮೇಲೆ ಇವಳು ಏನು ಮಾಡ್ತಾಳೆ, ಆ ಶರ್ಟ್ನ ಮಾತಾಡ್ಬೇಕಾದ್ರೆ ಇಲ್ಲಿ ಇಟ್ಕೊಂಡ್ರೆ ಅಸಹ್ಯ ಕಾಣುತ್ತೆ ಅಂದ್ಬಿಟ್ಟು ಸೋಫಾ ಇಂದನೇ ಒಂದು ಟೇಬಲ್ ಇರುತ್ತೆ, ಶೋ ಐಟಮ್ ಎಲ್ಲ ಇಟ್ಟಿರ್ತಾರೆ. ಅದು ಎಷ್ಟು ಲಕ್ಷ ಶರ್ಟ್ ಸರ್? ಅದು 80,000 ಶರ್ಟ್. 80,000 ವರ್ಸಾಚಿ, ಅದು ಹೇಳಕ್ಕೂ ಬರಲ್ಲ ನಂಗೆ, ಅದು ಗ್ರಾಮರ್ ಮಿಸ್ಟೇಕ್ ಇದ್ರೆ ಇದು ಮಾಡ್ಕೊಂಡು, ಅದು ವಿತ್ ಟ್ಯಾಗ್ ಎಲ್ಲ ಹೊಸಾದದು. ಅದನ್ನ ಎತ್ತಿ ಅವಳು ಹಿಂದೆ ಇಡ್ತಾಳೆ, ಅಂದ್ರೆ ಎಲ್ಲ ಮುಗಿದ ಮೇಲೆ ಎತ್ಕೊಳ್ಳೋಣ ಅಂತ. ಆಮೇಲೆ ಕಿಚನ ಪಂಚಾಯತಿ ಮುಗಿಯುತ್ತೆ, ಇವಳು ಆ ಶರ್ಟ್ ಇಟ್ಟಿರೋದನ್ನ ಮರ್ತ್ಬಿಟ್ಟು ಹಂಗೆ ಆಚೆ ಲಾನ್ ಏರಿಯಾಗೆ ಹೊಟ್ಟೋಗ್ಬಿಡ್ತಾಳೆ. ನಾನು ಅವಳು ಹೋದ್ಮೇಲೆ ಇವನು ಗಿಲ್ಲಿ ಕಾವ್ಯ ಈ ಕಡೆಯಿಂದ ಆಚೆ ಬಂದಿರ್ತಾರೆ, ನಾನು ಈ ಕಡೆಯಿಂದ ಬರ್ತಾ ಇರ್ತೀನಿ. ಬಂದ್ಬಿಟ್ಟು ಹಿಂಗೆ ಯೂಟರ್ ನೋಡಿತೀನಿ, ಟಕ್ಕಂತ ಆ ಶರ್ಟ್ನ ಎತ್ಕೊಂಡು ಕೆಳಗೆ ಬಿಸಾಕಿ, ಕಾಲಲ್ಲಿ ಸೋಫಾ ಕೆಳಗೆ ಇಷ್ಟು ಗ್ಯಾಪ್ ಇರುತ್ತೆ, ಅದ್ರೊಳಗೆ ತಳ್ತಾನೆ. ಯಾರು? ಗಿಲ್ಲಿ ಸೋಫಾ ಕೆಳಗೆ. ಅಂದರೆ ಏನಂದರೆ ನಾನು ಹೋದ್ಮೇಲೆ ಆ ಶರ್ಟ್ನ ಎತ್ಕೊಂಬಿಡೋಣ ಅಂತನ ಏನೋ ಪ್ಲ್ಯಾನ್ ಅವ್ರದ್ದು. ಅಂದರೆ ಯಾಕೆಂದರೆ ಅವಳಿಗೆ ಅದು ಬೆಲೆ ಗೊತ್ತಿಲ್ಲದೇನೋ ಏನೋ ಪಾಪ ಅವರು ಹಿಂದೆ ಆಮೇಲೆ ಎತ್ಕೊಳ್ಳೋಣ ಏನೋ ಅಂತ ಹಿಂದೆ ಇಟ್ಟರು ಅಷ್ಟೇ. ಅಂದರೆ ಆಮೇಲೆ ಬಂದು ಯಾರೇ ಮುಟ್ತಾರೋ ಅದನ್ನು ಆಮೇಲೆ ಎತ್ಕೊಳ್ಳೋಣ ಅಂತ. ಆದರೆ ಅದು ನಾನು ವಿತೌಟ್ ಪರ್ಮಿಷನ್ ಇಸ್ಕೊಟ್ಟಿರೋದು. ಇದನ್ನು ಒತ್ತಿ ಹೇಳ್ತಾ ಇದ್ದೀನಿ, ನನ್ನ ಮನಸ್ಸಿಂದ ಸ್ವಇಚ್ಛೆಯಿಂದ ಕೊಟ್ಟಿರೋದಲ್ಲ, ಅವ್ರು ಫೋರ್ಸ್ ಮಾಡಿ ಇಸ್ಕೊಟ್ಟಿರೋದು. ಅದನ್ನ ಇವನು ಎತ್ಕೊಂಡು ಕೆಳಗಾಕಿ ಕಾಲಲ್ಲಿ ಓದಿತಾನೆ, ಕೆಳಗಡೆ ಕೊಟ್ಟೋಗುತ್ತೆ. ನಾನು ಒಂದು ಬ್ಯಾಡ್ ವರ್ಡೇ ಯೂಸ್ ಮಾಡ್ಬಿಡ್ತೀನಿ, ಯಾಕಂದ್ರೆ ಸಿಟ್ಟು ಬಂದ್ಬಿಡುತ್ತೆ. ಕೆಳಗೆ ಧೂಳು ಸರ್, ಅಲ್ಲಿ ಯಾರು ಕಸ ಗುಡ್ಸಲ್ಲ.
ಅದು ವೆಲ್ವೆಟ್ ಥರ ಶರ್ಟು, ಅದು ಧೂಳು ಬೇಗ ಅಂಟ್ಕೊಳ್ಳುತ್ತೆ, ಅದನ್ನು ಕ್ಲೀನ್ ಮಾಡೋದು ತುಂಬ ಕಷ್ಟ. ಆ ವೆಲ್ವೆಟ್ ಥರ ಶರ್ಟ್ಗೆ ಅಂಟ್ಕೊಂಡ್ರೆ ಧೂಳು ಹೋಗಲ್ಲ, ಅದು ಫುಲ್ಲು ವಾಶ್ಗೆ ಹಾಕಬೇಕು. ನಾನು ಬೈದ್ಬಿಟ್ಟು ಥೂ ಅಂದ್ಬಿಟ್ಟು ತಲೆ ಇಲ್ವಾ ನಿನಗೆ ಅಂತ ಬೈದ್ಬಿಟ್ಟು ಒಂದು ಕೆಟ್ಟ ಮಾತು ಪದ ಯೂಸ್ ಮಾಡ್ತೀನಿ. ಆಮೇಲೆ ಎತ್ಕೊಂಡು ಅದನ್ನು ಕೊಡುಬಿಟ್ಟು ತಿರ್ಗಾ ಮಡಚ್ಬಿಟ್ಟು ಸ್ಪಂದನ ಅವರ ಹಾಸಿಗೆ ಮೇಲೆ ಇಡ್ತೀನಿ. ಅಂದರೆ ಯಾಕಂದರೆ ಈಗ ಸುದೀಪ್ ಅವರು ದೊಡ್ಡವರು ಹೇಳಿ ಇಸ್ಕೊಟ್ಟಿದ್ದಾರೆ, ಅದಕ್ಕೆ ತೊಗೊಂಡೋಗ್ಬಿಟ್ಟು ಅವಳಿಗೆ ಕೊಟ್ಬಿಡೋಣ ಅಂದ್ಬಿಟ್ಟು ಇಟ್ಬಿಡ್ತೀನಿ. ಅಂದರೆ ಏನು ಹೊಟ್ಟೆ ಹೊರ್ಕೊಳ್ಳಲ್ಲ ಏನಿಲ್ಲ, ಹೋಗಿ ಅವ್ರ ಹಾಸಿಗೆ ಮೇಲೆ ಇಡ್ತೀನಿ. ಆಮೇಲೆ ಏನಾಗುತ್ತೆ, ಇವ್ರು ಆಚೆ ಎಲ್ಲ ಆದಮೇಲೆ ಒಳಗೋಗ್ತಾರೆ. ಒಳಗೋದ್ಮೇಲೆ ಅದನ್ನ ನೋಡ್ಬಿಟ್ಟು ಅವ್ರದ್ದು ಡ್ರಾಯರ್ ಇರುತ್ತೆ ಹಾಸಿಗೆ ಕೆಳಗಡೆ, ಅದರಲ್ಲಿ ಏನಂದ್ರೆ ಫುಲ್ಲು ಟೈಟಾಗಿ ಬಟ್ಟೆ ಇರುತ್ತೆ, ಅಂದರೆ ಈ ಜಾಗನೇ ಇರಲ್ಲ. ಇವ್ರೇನು ಮಾಡ್ತಾರೆ, ಹಂಗೂ ಅದುಂಬಿಟ್ಟು ಹಿಂಗೆ ಇಟ್ಬಿಟ್ಟು ಹಿಂಗೆ ಮುಚ್ತಾರಲ್ಲ, ಅದಕ್ಕೆ ಪಿನ್ ಎಲ್ಲ ಹೊಡೆದಿರ್ತಾರೆ ಸರ್. ಅಂದರೆ ಅದಕ್ಕೆ ಮೇಲೆ ಒಂದು ಕೋಟಿಂಗಿಗೆ ಉಡ್ಡಿರುತ್ತೆ, ಅದ್ರ ಮೇಲೆ ವೆಲ್ವೆಟ್ ಹಾಕಿ ಪಿನ್ ಹೊಡೆದಿರ್ತಾರೆ. ಅದೆಲ್ಲ ದಿನ ಯೂಸ್ ಮಾಡಿ ಮಾಡಿ ಎದ್ದು ಬಂದ್ಬಿಟ್ಟಿರುತ್ತೆ. ಇವರು ತಳ್ತಾರಲ್ಲ, ಅದೇನಾಗುತ್ತೆ, ಪಿನ್ ಟಚ್ ಆಗಿ ಇಲ್ಲೊಂದು ದಾರ ಆಚೆ ಬಂದಿರುತ್ತೆ. ಆಮೇಲೆ ಬಟನ್ ಬಂದು ಆ ಚೂಪ್ಗೆ ಮಂಚದ ಇದಕ್ಕೆ ಟೈಟಾಗಿ ಹಿಂಗೆ ಉಜ್ಬಿಟ್ಟು ಒಂದು ಬಟನ್, ಈ ಬಟನ್ ಕಿತ್ತೋಗಿರುತ್ತೆ, ಈ ಬಟನ್ ಇದು ಇರುತ್ತೆ, ಇದೆಲ್ಲ ಇರುತ್ತೆ, ಈ ಬಟನ್ ಕಿತ್ತೋಗಿರುತ್ತೆ. ಆಮೇಲೆ ಇಲ್ಲಿಂದ ಮೇಲ್ಗಡೆ ಆ ಮಂಚದಲ್ಲಿ ಮುಚ್ಚಿದ್ರೂ ಆಚೆ ಇರುತ್ತೆ, ಅಂದರೆ ಸಿಗಾಕೊಂಬಿಟ್ಟು ಜಾಗ ಇಲ್ಲದೆ. ಇದ್ರೇನು ಬೆಲೆ ಗೊತ್ತಿಲ್ಲದೆ ಇವ್ರು ಹಿಂಗೆ ಇಟ್ಟಾಡ್ತಾವ್ರಲ್ಲ ಅಂದ್ಬಿಟ್ಟು, ಆಮೇಲೆ ಇವ್ನು ತಿರ್ಗಾ ಕಾಣಿಸಂಗಿದ್ರೆ ತಿರ್ಗಾ ಕದ್ದು ಬಿಡ್ತಾನೆ ಅಂದ್ಬಿಟ್ಟು ನಾನೇನು ಮಾಡ್ತೀನಿ, ಆ ಶರ್ಟ್ನ ಎತ್ಕೊಂಡು ನನ್ನ ಡ್ರಾಯರಲ್ಲಿ ನೀಟಾಗಿರುತ್ತೆ ಅಲ್ಲಿ ಸೇಫಾಗಿ ಇಡ್ತೀನಿ. ಅಂದರೆ ನಾನೇನು ವಾಪಸ್ ಅವಳು ಕೊಡಬಾರ್ದು ಅಂತಲ್ಲ, ಸೇಫಾಗಿ ಇಡೋಕ್ಕೋಸ್ಕರ ಇಡ್ತೀನಿ. ಆಮೇಲೆ ನಾನೇನು ಅಂದ್ಕೊಳ್ತೀನಿ, ನಾನು ಚೆನ್ನಾಗಿ ಆಡ್ತಾ ಇದ್ದೀನಿ, ನಾನು ಇನ್ನೂ ಲಾಂಗ್ವರೆಗೂ ಇರ್ತೀನಿ, ಅವಳು ಸ್ವಲ್ಪ ಡಲ್ ಇದ್ದಾಳೆ, ಬೇಗ ಹೊಟ್ಟೋಗ್ತಾಳೆ, ಹೋಗೋ ದಿವಸ ಅವಳಿಗೆ ಕೊಟ್ಟು ಕಳ್ಸೋಣ, ಅಲ್ಲಿವರೆಗೂ ಸೇಫ್ ಆಗಿರಲಿ. ಯಾಕಂದ್ರೆ ಹುಡುಗರ್ದು ಅವಳು ಇಟ್ಕೊಂಡು ಏನು ಮಾಡ್ತಾಳೆ, ಹುಡುಗಿ ಅವಳು, ಹೌದು, ಅವ್ರ ತಮ್ಮನಿಗೂ ಯಾರಿಗಾರು ಯೂಸ್ ಆಗ್ತಿತ್ತು, ಕೊಡ್ಬೇಕು, ಹೋಗೋ ದಿವಸ ಕೊಡೋಣ ಅಂತ ಇಟ್ಕೊಳ್ತೀನಿ. ಆದರೆ ನಾನು ನೆಕ್ಸ್ಟ್ ಡೇನೆ ಮಿಡ್ ನೈಟ್ ಎಲಿಮಿನೇಷನ್ ಆಗಿ ಆಚೆ ಬಂದ್ಬಿಡ್ತೀನಿ. ಅವಾಗ ಬಟ್ಟೆ ಅಲ್ಲೇ ಸಿಗಾಕೊಂಡ್ಬಿಡುತ್ತೆ, ಅಂದ್ರೆ ಹಂಗೆ ಆಚೆ ಕರ್ಕೊಂಡ್ ಬಂದ್ಬಿಡ್ತಾರೆ. ನನ್ನ ಪ್ಯಾಕ್ ಎಲ್ಲ ನನಗೆ ಹೇಳಿದ್ರೆ ಕೊಟ್ಬಿಟ್ಟು ನಾನು ಮಿಕ್ಕಿದ್ ಪ್ಯಾಕ್ ಮಾಡ್ಕೊಂಡ್ ಬರ್ತಿದ್ದೆ. ನನ್ನ ಹಂಗಿಂದಂಗೆ ಆಚೆ ಕರೆಸ್ಬಿಡ್ತಾರೆ. ಮಿಕ್ಕಿದ್ದೆಲ್ಲ ಇವ್ರು ಪ್ಯಾಕ್ ಮಾಡಿ ಅವಂದೇನು ವಸ್ತು ಅದನ್ನೆಲ್ಲ ಆಚೆ ಕಳಿಸಿ ಅಂತ ಹೇಳಿರ್ತಾರೆ. ಅವಾಗ ಫುಲ್ಲು ಕಳ್ತನ ಆಗೋಗುತ್ತೆ. ಆದರೆ ಸ್ಪಂದನ ಶರ್ಟು ಮಾತ್ರ ವಾಪಸ್ ಬಂದ್ಬಿಡುತ್ತೆ. ಸ್ಪಂದನ ಶರ್ಟ್ ನನ್ನ ಜೊತೆ ವಾಪಸ್ ಬಂದ್ಬಿಡುತ್ತೆ. ಆಮೇಲೆ ಮನೆಗೆ ಬಂದ್ಮೇಲೆ ಅಯ್ಯೋ ಪಾಪ ಅವಳ್ದು ಬಂದ್ಬಿಡ್ತಲ್ಲ ಅಂತ ಒಂದು ಫೀಲ್ ಮಾಡ್ಕೊಳ್ತೀನಿ. ಅಂದರೆ ಪಾಪ ಅವಳು ಕೊಟ್ಟಿದ್ದು ಇಲ್ಲಿ ಬಂದ್ಬಿಡ್ತಲ್ಲ ಅಂತ. ಆದರೆ ನೆಕ್ಸ್ಟ್ ಅದನ್ನು ನಾನು ಕೊಡೋಣ, ಆದರೆ ಅದು ಬಟನ್ ಕಿತ್ತೋಗಿತ್ತಲ್ಲ, ಅದ್ರ ಬದಲು ಬೇರೆದು ಕೊಡೋಣ ಅಂತ ಅವಳು ಬರ್ಡೇ ದಿನ ಪ್ಲ್ಯಾನ್ ಆಗ್ತೀನಿ. ಅಂದರೆ ಅವಳು ಬರ್ಡೇ ದಿನ ಒಂದು ಹುಡುಗಿ ಡ್ರೆಸ್ಸೇ ಕೊಟ್ಬಿಡೋಣ, ಒಂದು ಕೇಕ್ ಕಟ್ ಮಾಡಿಬಿಟ್ಟು, ಆಮೇಲೆ ಎಲ್ಲ ಬಿಗ್ ಬಾಸಿಂದ ಯಾರ್ಯಾರು ಆಚೆ ಬಂದಿದ್ದಾರೆ ಸೋತಿರೋರು, ಅಂದರೆ ಮಿಕ್ಕಿದವರೆಲ್ಲ ವಿನ್ನರ್ನ ಬಿಟ್ಟು ಮಿಕ್ಕಿದವ್ರೆಲ್ಲರಿಗೂ ಒಂದು ಪಾರ್ಟಿ ಅರೇಂಜ್ ಮಾಡಿ ಅದ್ರಲ್ಲಿ ಮಾಡ್ಬೇಕಂತ ಇರ್ತೀನಿ. ಆದರೆ ದೊಡ್ಡ ಮನೆ ಹಬ್ಬ ಮುಗಿಲಿ ಆಮೇಲೆ ಮಾಡೋಣ ಅಂತ ಪ್ಲಾನಲ್ಲಿ ಇರ್ತೀನಿ. ಯಾಕಂದ್ರೆ ಆ ಟೆನ್ಷನಲ್ಲಿ ಇದ್ದಾಗ ಬೇಡ, ರಿಲ್ಯಾಕ್ಸ್ ಮೈಂಡಲ್ಲಿ ಇದ್ದಾಗ. ಅದನ್ನು ಸ್ಪಂದನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾರೆ. ಇನ್ನು 10 ದಿವಸ ಆದರೂ ನಾನು ಬರ್ಡೇ ಪಾರ್ಟಿ ಮಾಡಿಲ್ಲ ಅಂತ. ಬೇರೆಯವರು ಈಗಿನ ಕಾಲದಲ್ಲಿ ಒಂದು ಟೀ ಕೊಡ್ಸಲ್ಲ ಸರ್, ಒಂದು ಪಾರ್ಟಿ ಕೊಡಿಸ್ತಾರ ಸರ್. ನಾನು 350 ಜನಕ್ಕೆ ಅರೇಂಜ್ ಮಾಡಿದ್ದೆ ಸರ್. ಅದನ್ನ ಎಲ್ಲಾರ ಮುಂದೆ ಅವಮಾನ ಮಾಡಿದ್ಲು ಸ್ಪಂದನ. ನಾನು ಅವಳಿಗೆ ಅಷ್ಟು ವ್ಯಾಲ್ಯೂ ಕೊಡ್ತೀನಿ ಸರ್, ಯಾಕಂದ್ರೆ ಇಡೀ ಮನೆಯಲ್ಲಿ ಕಲ್ಚರ್ ಹುಡುಗಿ ಅನ್ಸಿದ ಅವಳೊಬ್ಳೆ ಸ್ಪಂದನ. ಆದರೆ ಅಪ್ಪ ಅಮ್ಮ ಒಳ್ಳೆ ನಯ ನೀತಿ ನಾಜೂಕ್ ಹೇಳ್ಕೊಟ್ಟಿದ್ದಾರೆ, ತಗ್ಗಿ ಬಗ್ಗೆ ನಡೆಯೋದು ಹೇಳ್ಕೊಟ್ಟಿದ್ದಾರೆ ಅನ್ನೋದು ಅವರೊಬ್ಬರ ಮೇಲೆ ನಂಗೆ ಒಳ್ಳೆ ಭಾವನೆ ಇತ್ತು. ಆದ್ರಿಂದ ಅವಳದು ಬರ್ಡೇಗೂ ಫೋನ್ ಮಾಡಿ ಹೇಳಿದೆ, ಒಂದು ಪಾರ್ಟಿ ಮಾಡ್ತಾ ಇದ್ದೀನಿ, ಎಲ್ಲರನ್ನೂ ಕರೆದ್ಬಿಟ್ಟು ಒಂದು ಕೇಕ್ ಕಟ್ ಮಾಡ್ತೀನಿ ಅಂತ. ಅವತ್ತು ಬಂದು ನಾನು ಲೇಡೀಸ್ ಡ್ರೆಸ್, ಅಂದರೆ ಅವಳು ಹಾಕೊಳ್ಳೋಂಥ ಡ್ರೆಸ್ನ ಗಿಫ್ಟ್ ಕೊಡೋಣ, ಯಾಕಂದ್ರೆ ಶರ್ಟ್ ಹುಡುಗರ್ದು ಕೊಟ್ರೆ ಏನು ಮಾಡ್ತಾಳೆ ಅವಳು, ಆಯ್ತಾ. ಇದು ಬಂದು ಇಷ್ಟು ಸ್ಟೋರಿ. ಆ ಶರ್ಟ್ದು ಬಂದು ಆಚೆ ಬಂದ ಮೇಲೆ ಏನಾಗೋಯ್ತು, ಹೆಂಗೂ ಅರ್ಧೋಗಿತ್ತಲ್ಲ ಅಂತ ನಾನು ಬರ್ಡೇ ದಿನ ಹಾಕ್ಕೊಂಡೆ ಸರ್. ಅವತ್ತು ಬಂದು ಒಂದು ಮೀಡಿಯಾ, ಈ ಮಾಯಾ ಚಾನಲ್ ಅವರು ಬಂದು ನನ್ನ ಕೇಳ್ತಾರೆ, ಏನಂತ ಅಂದರೆ ಇವತ್ತು ಹಾಕೊಂಡಿರೋದು ಎಷ್ಟು, ಇದ್ರ ಸ್ಪೆಷಲ್ ಏನು ಅಂತ ಕೇಳ್ತಾರೆ. ಇದು ಒಳಗಡೆ ಸುದೀಪ್ ಸರ್ ಇಸ್ಕೊಂಡಿದ್ದು ಇದೇ ಶರ್ಟು, ಹಿಂಗೆ ಆಯಿತು, ಸ್ಪಂದನ ಅವ್ರದ್ದು ಹಿಂಗೆ ಮಿಸ್ಟೇಕ್ ಆಗಿ ಹಿಂಗೆ ಆಚೆ ಬಂದ್ಬಿಡ್ತು ನೋಡಿ, ಇವತ್ತು ಗುಂಡಿ ಕಟ್ಟಾಗಿದೆ ನೋಡಿ ಅಂತ ಅವ್ರಿಗೂ ತೋರಿಸ್ತೀನಿ. ಆಮೇಲೆ ಬಿಗ್ ಬಾಸ್ ಕಲರ್ಸ್ ಕನ್ನಡಲ್ಲಿರೋ ಮೇನ್ ಹೆಡ್ಡು ನನ್ನ ಬರ್ಡೇಗೆ ಬಂದಿರ್ತಾರೆ, ಅವ್ರಿಗೂ ತೋರಿಸ್ತೀನಿ ಸಾಕ್ಷಿಗೆ, ನೋಡಿ ಸರ್ ಅರ್ಧೋಗಿದೆ ಇಲ್ಲಿ ಅಂತ. ಅಂದರೆ ಅದು ಬಟನ್ ಹೆಂಗೆ ಬಂದಿದೆ ಅಂದರೆ, ಬಟನ್ ಜೊತೆಗೆ ದಾರ ಅಲ್ಲಿ ಸ್ಟಿಚ್ ಮಾಡಿರ್ತಾರಲ್ಲ ಆ ಪೋರ್ಷನ್ನೇ ಕಿತ್ಕೊಂಡು ಬಂದ್ಬಿಟ್ಟಿದೆ, ಅದು ತೂತೆ ಆಗೋಗಿದೆ. ಅಂದ್ರೆ ಅಷ್ಟು ಜೋರಾಗಿ ಅದು ಡ್ಯಾಮೇಜ್ ಆಗಿದೆ. ಅಂದ್ರೆ ಅದು ಪರ್ಪಸ್ಲಿ ಮಾಡಿರೋದಲ್ಲ, ಜಾಗ ಇಲ್ಲದೆ ಆಗಿರೋದು. ಆಯ್ತಾ, ಅದನ್ನ ಬಿಡಿಸಿ ಹೇಳಿದ್ದೀನಿ. ಆ ಇಂಟರ್ವ್ಯೂಲಿ ನಾನು ನೀಟಾಗಿ ಹೇಳಿದ್ದೀನಿ, ಅಲ್ಲಿ ಸ್ಪಂದನ ಕಳ್ಳಿ ಅಂತ, ಶರ್ಟ್ ಕಳ್ಳಿ ಅಂತ ಎಲ್ಲೂ ಹೇಳಿಲ್ಲ. ಅವರೇನೆ ಆಚೆ ಬಂದ್ಮೇಲೆ ಈ ಮಾಯವ್ರು ಅವ್ರಿಗೆ ಹೋದಾಗ ಅವರು ಅಯ್ಯೋ ನನ್ನ ಶರ್ಟ್ ಕಳ್ಳಿ ಏನ್ಬಿಟ್ರ, ನಾನೇನು ಮಾರ್ಕೆಟ್ ತಗೊಂಡೋಗಿ ಮಾರ್ಕೊಂತೀನ, ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡಿದ್ರು. ಆದ್ರೆ ನಾನು ಎಲ್ಲೂ ಅವ್ರನ್ನ ಕಳ್ಳಿ ಅಂತ ಹೇಳಿಲ್ಲ ಸರ್. ಓಕೆ.